ಹಂಗೇನಾದ್ರು ಕೇಳ್ಗಿಡಿ ಆಮೇಲೆ ಅವ್ನಿಗೆ ಗೊತ್ತಿತ್ತಾಗಿ ದೊಣ್ಣೆ ತಗ ಓಡಿಸ್ತಾಳೆ ಮನೆಯಿಂದ ನನ್ನ. ಹೇಳ್ತಾ ಇರ್ತೀರಾ ಸರ್ ಇದನ್ನೆಲ್ಲ ಹಾಡುಗಳು? ಇಲ್ಲ ಫೋನ್ ಮಾಡಿದ್ರೆ ಇವಾಗ ಎತ್ತಲಿಲ್ಲ ನಾನು. ಅಲ್ಲಲ್ಲ ಅವ್ರಿಗೀಗ ಈಗ ಏನಾದ್ರು ಅವ್ರು ಚೂಟ ಕೋಪ ಮಾಡ್ಕೊಂಡಾಗೆಲ್ಲ ಈ ತರದೆಲ್ಲ ಹಾಡುಗಳು ಹೇಳೋದು, ಇಲ್ಲ ಮಗನೇ ಆ ತರದ್ದು ಅದು ಇದಿಲ್ಲ ನಮ್ಗೆ. ಕ್ಯೂಟ್ ಆಗಿ ಯಾರು ನಮ್ ಮೇಡಮ್ ಕ್ಯೂಟ್ ಆಗಿ ಕೋಪ ಮಾಡ್ಕೊಳ್ಳೋದ ಆಮೇಲೆ ನೋಡಿ ಹೇಗಿರುತ್ತೆ ಸರ್ ಕೋಪ? ಏನ್ ಸಮಾಧಾನ ಮಾಡ್ತೀಯ ಮರಯ? 18-20 ವರ್ಷ ಆಯ್ತು ಮದ್ವೆ ಆಗಿ. ನೀನು ಒಳ್ಳೆ ಮಗನ್ ವಿಚಾರವಾಗಿ ಮಗನ್ನ ಇಂಡಸ್ಟ್ರಿಗೆ ತರೋದು ಅಥವಾ ಡೈರೆಕ್ಷನ್ ನಮ್ ಮೇಡಮ್ ನಮ್ ಬಾಸ್ ಮೇಡಮ್ ನಾವೆಲ್ಲ ಅವನ್ನ ಓದಕ್ ಹೇಳಿದೀನಿ ಓದ್ತೀಯಾನೆ. ಚೆನ್ನಾಗಿ ಓದ್ಲಿ, ಓದಾದ್ಮೇಲೆ ಮಿಕ್ಕಿದ್ ನೋಡೋಣ ಮಗನ. ಸರ್ ಭಯ ಯೋಚನೆ ಇದೆಯಾ ಸರ್? ಯೋಚನೆ ಇದೆಯಾ? ಗೊತ್ತಿಲ್ಲ ಮಗನ, ಅವ್ರವ್ರ ಹಣೆ ಬರ ಅಲ್ವಾ. ಸೊ ನಮ್ಗೇನ್ ಗೊತ್ತು ಗೊತ್ತಾ? ನಾನೆಲ್ಲ ಎಸ್ಕೊಂಡಿದ್ದೆ. ನಮ್ಮ ಹಣೆ ಬರ ನೋಡ್ ಮಗ ಬಂದ್ವಿ ಅಲ್ವಾ, ಏನೋ ದೇವ್ರ ಅನ್ನ ಕೊಟ್ಟ, ಸೊ ಇದಾಯ್ತು ಬಂದ್ವಿ. ಸೊ ಅವನ ಹಣೆ ಬರ ಏನ್ ಗೊತ್ತಿಲ್ಲ. ನಾನ್ ಹೇಳುದು ಪ್ರತಿಯೊಬ್ರು ದೊಡ್ಡವ್ರ ಮಕ್ಳು ಯಾರು ಸ್ಟ್ರಗಲ್ ಮಾಡ್ಕೊಂಡ್ ಬರ್ಬೇಕು. ಈಗ ಲೈಕ್ ಫೈಟ್ ಮಾಡ್ಬೇಕು ಅಂತ ಹೇಳ್ತೀನಲ್ಲ, ಯಾವತ್ತೂ ಹಸ್ಕೊಂಡಿರ್ಬೇಕು ಮನ್ಸ. ಇದು ಹಸು ಎರಡು ಹಸು ಇದ್ರೆ 100% ಬರ್ತಾನೆ. ಯಾವಾಗ ಈ ಸ್ವಲ್ಪ ದೊಡ್ಡವ್ರ ಮಕ್ಳು ಏನಾಗುತ್ತೆ, ಇದು ಹಸುವಿರಲ್ಲ. ನಿಮ್ಗೆ ಗೊತ್ತೇ ಇದೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ ಅಂತ ಅಲ್ವಾ. ಅವಾಗ ಹಸು ಇರ್ಬೇಕು. ಹಸು ಇರೋ ತರ ನಾವು ಆಸ್ ಎ ಪೇರೆಂಟ್ಸ್ ಅವ್ರನ್ನ ಮಾಡ್ಬೇಕು. ಪ್ರತಿಯೊಂದಕ್ಕೂ ಹೇಳ್ತಾ ಇರೋದು ನಾನು, ನಾಟ್ಲೋಕೆ ನೇಮ್ ಇರೋ ಮಕ್ಳುಗಳಂತಲ್ಲ, ಪ್ರತಿಯೊಬ್ಬ ರೈತನ ಮಕ್ಳಿಗೂ ಹೇಳೋದು, ಪ್ರತಿಯೊಬ್ಬ ದೊಡ್ಡ ಮಕ್ಳಿಗೂ ಅದನ್ನ ಹೇಳೋದು. ಹಸು ಇದ್ದವನ್ಗೆ ಹಂಗೆ ಎಲ್ಲಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಏನು ಮಾಡಕ್ಕ. ನಮ್ಗೆ ಹಸುವಿತ್ತು ಮಗ, ಊರಿಂದ ಬಸ್ಸೋದು ಉದಿರಂಗ ಬಸ್ಸೋದು ಓಡ್ ಬಂದ್ವಿ ಒಡಸ್ಕೊಂಡ್ವಿ, ಓದ್ವಿ, ಬಂದ್ವಿ, ಅಲ್ದ್ವಿ. ಅಣ್ಣ ಒಂದ್ ಚಾನ್ಸ್ ಕೊಡ್ರಣ ಅಂದ್ವಿ. ಏನೋ ನೀವೆಲ್ಲ ಸೇರ್ಕೊಂಡು ನಮ್ಮನ್ನ ತಂದು ಇಲ್ಲಿ ಕೂರ್ಸಿದೀರ. ಸಿಂಪಲ್.